ಪ್ರಮುಖ ಕಾರಣ ಅಂದ್ರೆ ಈಗ ಒಂದು ವಾರದಿಂದ ಮಳೆ ಆಗಿಲ್ಲ. ಮಳೆ ಆಯ್ತಂದ್ರೆ ಏನಾಗತ್ತೆ, ಅದು ಆವಿ ಆಗುವುದ್ರ ಜೊತೆಗೆ ಅದು ಒಂದು ಉಷ್ಣಾಂಶ ಕಡಿಮೆ ಮಾಡುತ್ತೆ. ಎರಡನೇದಾಗಿ ಮಳೆ ಆಗ್ಬೇಕಾಗಿತ್ತಂದ್ರೆ ಅದು ಮೋಡದಿಂದ ತಂಪು ಗಾಳಿಯನ್ನು ತರುತ್ತೆ. ಇದು ಆ, ತಂಪು ಮಾಡ್ತತಿ. ಇದು ಮಳೆ ಆಯ್ತಂದ್ರೆ ಇದು ಯಾಕೆ ತಂಪಾಗುತ್ತೆ ಅನ್ನೋದು ಹೇಳಿದೆ. ಈ ಒಂದು ಕ್ರಿಯೆ ಇರದೇ, ಈ ಒಂದು ಫಿಸಿಕಲ್ ಪ್ರೊಸೆಸ್ ಇರದೇ ಕಾರಣವಾಗಿ ಈ ಬೆಂಗಳೂರಿನಲ್ಲಿ ಮೊದಲನೇದಾಗಿ ಉಷ್ಣಾಂಶ ಏರಿಕೆ ಆಗಿದೆ. ಎರಡನೇದ್ದು, ಈ ನಗರ ಪ್ರದೇಶ ಅತಿ ದೊಡ್ಡದಿರುವುದರಿಂದ ಹೆಚ್ಚು ಕಾಂಕ್ರೀಟ್ ಬಿಲ್ಡಿಂಗ್ಸು, ರೋಡ್ಸು ಮತ್ತು ಮಣ್ಣು ಭಾಳ ಕಡಿಮೆ ಇರುವುದರಿಂದ ಮತ್ತು ವೆಜಿಟೇಷನ್ ಕವರ್ ಅಂದ್ರೆ ಗಿಡ ಮರಗಳು ಸಂಖ್ಯೆನೂ ಕಡಿಮೆ ಆಗಿರುವುದರಿಂದ ಉಷ್ಣಾಂಶ ಏರಿಕೆ ಆಗಿದೆ. ಮತ್ತು ವಾಟರ್ ಬಾಡೀಸು ಅಂದ್ರೆ ಟ್ಯಾಂಕ್ಸು, ಇವೆಲ್ಲ ಪಾಂಡ್ಸು, ಲೇಕ್ಸೂ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಜನವರಿಲಿಂದ ಅಷ್ಟೊಂದು ಮಳೆ ಆಗಿಲ್ಲ. ಮಳೆ ಆಗಿತ್ತಂದ್ರೆ ಎಷ್ಟೋ ಕೆರೆಗಳು ತುಂಬ್ತಿದ್ವು. ಬಹುತೇಕ ಭಾಳ ಕೆರೆಗಳಲ್ಲಿ ಬೆಂಗಳೂರಿನಲ್ಲಿ ನೀರು ಕಡಿಮೆ ಆಗಿರುವುದರಿಂದ ಇವು ನೀರಿತ್ತಂದ್ರೆ ಇದು ಏನು ಮಾಡ್ತಂದ್ರೆ ವಾತಾವರಣದಲ್ಲಿ ಸ್ವಲ್ಪ ತೇವಾಂಶವನ್ನು ತರ್ತಿತ್ತು. ಆದರೆ ಈಗ ಮಣ್ಣಿನಲ್ಲಿ ಕೂಡ ತೇವಾಂಶ ಇಲ್ಲ ಮತ್ತು ಮಣ್ಣ ಕಡಿಮೆ ಇರುವುದರಿಂದ ತೇವಾಂಶ ಅಂತೂ ಇಲ್ಲವೇ ಇಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಹಗಲಿ ವೇಳೆಯಲ್ಲಿಯೂ ಕೂಡ ಭಾಳ ಬಿಸಿಲು ಅನಿಸುತ್ತೆ ಮತ್ತು ರಾತ್ರಿ ವೇಳೆಯಲ್ಲಿ ಕೂಡ ಭಾಳ ಸೆಕೆ ಇತ್ತು. ಇನ್ನೂ ಒಂದು 3 ದಿವಸ ಅಷ್ಟು ಮಳೆ ಕಡಿಮೆ ಇರುವುದರಿಂದ ಇನ್ನೂ 1-2 ಡಿಗ್ರಿ ಸೆಲ್ಸಿಯಸ್ ಹೋಗೋ ಸಾಧ್ಯತೆಗಳದಾವಂತ ನನಗನ್ಸುತ್ತೆ. ಕೆಲವೊಂದು ಆಗಿರ್ಬೋದು. ಇನ್ನೂ 2-3 ದಿವಸದಾಗ ಇನ್ನೂ 33-34 ತನಕ ಹೋಗ್ಬೋದು. ಕಲಬುರಗಿಯಲ್ಲಿ ಕೂಡ 37-37 ತನಕ ಹೋಗ್ಬೋದು. ಈಗಾಗಲೇ 36 ಡಿಗ್ರಿ ಸೆಲ್ಸಿಯಸ್ ಬಂದಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಹಾಟ್ ಆ್ಯಂಡ್ ಹ್ಯೂಮಿಡ್ ಇದೆ. ಸೆಕೆ ಜಾಸ್ತಿ ಐತಿ ಕರಾವಳಿಯಲ್ಲಿ ಕೂಡ. ಇದು ಏನೋ ಒಂದು 4 ದಿವಸ ಇದೇ ರೀತಿ ಮುಂದುವರಿಬೋದು. ನಂತರ ಮತ್ತೆ ಮಳೆ ಮುನ್ಸೂಚನೆಗಳು ಮತ್ತೆ ಬರ್ಬೋದು.